ಹಾಯ್ ಗುಡ್ ಮಾರ್ನಿಂಗ್. ಇವತ್ತು 6:30ಗೆ ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ನಮ್ಮ ಅಪ್ಪನ ಜೊತೆ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ. ಸೊ ಏರ್ ಡ್ರೈ ಆಗಲಿ ಅಂತ ಫ್ರೀ ಏರ್ ಬಿಟ್ಟಿದ್ದೆ. ಬೆಳ್ಳು ಕಾಣಿಸ್ತಾ ಇದೆ ಅನಿಸುತ್ತಿದೆ ಯಾಕೋ ಎಂದು. ಯಾವಾಗಲೂ 70-80 ಹೋಯ್ತಿದ್ದು ನಮ್ಮಪ್ಪ ಇವತ್ತು 100 and 120ವರೆಗೂ ರೀಚ್ ಮಾಡಿಬಿಟ್ರಪ್ಪ ಸ್ಪೀಡು. ಒಂದು 5 ಮಿನಿಟ್ಸ್ ಇರಿ, ಡ್ರೈ ಆಗಿರೋ ನಾನು ಏರ್ನ ಸ್ಟೈಲ್ ಮಾಡ್ಕೊಂಡು ಬರ್ತೀನಿ. ಹೇರ್ ಸ್ಟೈಲ್ ಏನೋ ಮಾಡಿದೆ, ಎಷ್ಟು ಕ್ಯೂಟ್ ಆಗಿದ್ದೀನಿ ಅಲ್ಲ. ನಮ್ಮಮ್ಮ ಒಂದು ಮಲ ಹೂವು ಕೊಟ್ಟಿದ್ದಾರೆ, ಅದನ್ನು ಮುಡ್ಕೊಳ್ಳೋಣ ಇರಿ. ಹಳ್ಳಿ ಡ್ರೆಸ್ ಹಾಕೊಂಡ್ಮೇಲೆ ಹೂವು ಮುಡ್ಕೊಳ್ಳೇಬೇಕಲ್ವಾ. ಸೊ ಹಳ್ಳಿ ಹುಡುಗಿ ಥರ ಅಡಿಯಾಗಿರೋ ನಾನು ಹೂವು ಮುಡ್ಕೊಂಡೆ. ಬಟ್ ಇವಾಗ ನನಗೆ ಅನಿಸ್ತಿರೋ ಡೈಲಾಗು, ನೋಡಕ್ ಒಳ್ಳೆ ಫಿಗರ್ ಅಂತ ಕೊಬ್ಬ. ನನ್ನ ಡೈಲಾಗ್ ಕತೆ ಹೆಂಗಿರ್ಲಿ, ಈಗ ನೀವೇ ಹೇಳಿ ಹೆಂಗೆ ಕಾಣಿಸ್ತಿದ್ದೀನಿ ನಾನು ಹಳ್ಳಿ ಡ್ರೆಸ್ಸಲ್ಲಿ. ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ಹೋಗ್ತಾ ಅಲ್ಲೇ ಇದ್ದಿದ್ದು ಹೋಟೆಲಲ್ಲಿ ಟಿಫನ್ ಮಾಡೋಣ, ಹೊಟ್ಟೆ ಹಸಿತಿದೆ ತುಂಬ ಅಂತ ಹೋಗಿ ಫಸ್ಟು ಟಿಫನ್ ಮಾಡೋಕ್ಕಂತ ಆರ್ಡರ್ ಮಾಡಿಬಿಟ್ಟು ಹೋಗಿ ನಿಂತ್ಕೊಂಡು. ನಾವು ಗೊತ್ತಲ್ಲ ಡಾಗ್ ಲವರ್ಸ್, ಅದ್ರ ಜೊತೆ ಆಟಾಡಿ ಟಿಫನ್ ಮಾಡಿಕೊಂಡು ಬಿಸಿ ಬಿಸಿ ಒಂದು ಲೋಟ ಕಾಫಿ ಕುಡಿಯೋದ್ರಲ್ಲಿರೋ ಮಜಾನೇ ಬೇರೆ. ನಾವು ಹೋಗ್ಬೇಕಾಗಿದ್ದ ಮಂಟಪಕ್ಕೆ ನಾವು ಹೋದೋ. ಸೊ ಅಲ್ಲಿ ಹೋಗಿದ ತಕ್ಷಣ ಒಳಗಡೆ ಎಂಟ್ರಿ ಕೊಟ್ಟು ಅಲ್ಲೇ ಗಣೇಶಂಗಿದ್ದಿದ್ದೆ ಕೈ ಮುಕ್ಕೊಂಡು ಅಲ್ಲಿಂದ ಒಳಗಡೆ ಹೋಗಿ ಹುಡುಗಿ ಎಲ್ಲಿದ್ದಾಳೆ ಅಂತ ನೋಡಿ ಹುಡುಗಿನ ಫಸ್ಟು ಮೀಟಾಗಿ, ಹುಡುಗಿ ಮೀಟಾಗಿದ್ದ ತಕ್ಷಣ ಫಸ್ಟು ಊಟ ಮಾಡೋಣ, ಹೊಟ್ಟೆ ಹಸಿತಿದೆ ಅಂತ ಹೇಳ್ಬಿಟ್ಟು ಹೋಗಿ ನನ್ನ ತಮ್ಮಂದಿರ ಜೊತೆ ನಾನು ಹೋಗಿ ಹೊಟ್ಟೆ ತುಂಬ ಟಿಫನ್ ಮಾಡಿಕೊಂಡು ಮತ್ತೆ 2ನೇ ಸತಿ ಅಲ್ಲಿಂದ ಬಂದು ಮೇಲೆ ಬಂದು ನೋಡಿದ್ರೆ ಮುಹೂರ್ತ ನಡೀತಾ ಇತ್ತು. ಸೊ ಆಗಲೇ ಧಾರೆ ಟೈಮ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಅಕ್ಷತೆ ಇಸ್ಕೊಂಡು ಅಕ್ಷತೆಗಳನ್ನ ಹಾಕಿ ಗಂಡು ಹೆಣ್ಣಿಗೆ ಹಾರೈಸ್ಕೊಂಡು ಆ ಕಡೆ ತಿರುಗಿ ಈ ಕಡೆ ತಿರ್ಗಾ ಅಷ್ಟೊತ್ತಿಗೆ ಟಿವಿನೇ ಅಳಗದ. ಹೋಗ್ಲಿ ಬಿಡು ಅಂದ್ಕೊಂಡು ಅಲ್ಲಿಂದ ದಾರೆ ಮುಗಿಸಿದ ತಕ್ಷಣ ಮದುವೆ ಮಂಟಪದಿಂದ ನಾವು ಈಚೆ ಗಾಡಿಗೆ ಬಂದು ಹೋಗ್ತಾ ದಾರಿಗೆ ಈ ಥರ ಹಸಿರು ಗದ್ದೆ ನೋಡಿದ್ರು ಗಾಡಿ ನಿಲ್ಲಿಸ್ತಾ ಇರ್ತೀವ. ನಾವು ಮಾಮೂಲಿ ಟೈಮಲ್ಲೇ ಬಿಡಲ್ಲ, ಇಂಥ ಟೈಮಲ್ಲಿ ಬಿಡ್ತೀವ. ಒಂದೆರಡು ವಿಡಿಯೋ, ಒಂದೆರಡು ಫೋಟೋ ತಕ್ಕೊಂಡು ನನ್ನ ತಮ್ಮನ ಪ್ರಾಣ ಹಿಂಡಿ ಮುಗೀತು. ಪ್ರಾಣ ತಿಂತಾರೆ ಇಡೀ ಫೋನ್ ಹಿಡಿಕ್ ಬರ್ದವ್ರು ಫೋನ್ ನಮ್ಮ ಫೋಟೋ ಹಿಡಿಸಿ ನಮ್ಮ ಟೈಟ್ ಒಂದು ಸ್ವಲ್ಪ ಹೇಳ್ರಪ್ಪ ನೀವು. ನಮ್ಮಪ್ಪ ಕಾಯ್ತಾ ಇದ್ದಾರೆ. ಅಲ್ಲಿಂದ ನಮ್ಮ ಮುಂದಿನ ಪಯಣ ಕಬ್ಬಳ್ಳ ಕಡೆಗೆ. ಅಲ್ಲೇ ಇದ್ದಿದ್ದು ನಮ್ಮ ಮಾವನ ಮನೆ ಕಡೆಗೆ ಹೋಗಿದ ತಕ್ಷಣ ಫಸ್ಟ್ ನಮ್ಮ ಮಾವನ ಮಗನ ಮಾತಾಡಿಸ್ತೀವಿ. ಇವನೆಲ್ಲೇ ಹೋದ್ರೂ ನಾನು ಹಿಂದೆ ಬರೋದು ನಿಲ್ಸಲ್ಲ. ಇವನು ಬ್ಲ್ಯಾಕಿ ನೋಡಿ, ಬಿಸಿಲಿಗೆ ಒಂದು ಮುಖನೇ ಕಾಣಿಸ್ತಾ ಇಲ್ಲ ದೂರದಿಂದ. ದೇವಸ್ಥಾನದಲ್ಲಿ ಜನ ಹೆಂಗಿದ್ದಾರೆ ಅಂತ ನೋಡ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಪಕ್ಕನೇ ಅತ್ತೆ ಅಂಗಡಿ ಇರೋದ್ರಿಂದ ಅಂಗಡಿ ಹೋದೆ. ಗುಣ ಇಲ್ಲಿ ನೋಡು ಗುಣ, ಸೂಪರ್. ಅಲ್ಲಂತೂ ತುಂಬ ಜನ ಇದ್ದಾರೆ. ಸೊ ಈಗಂತೂ ನಾವು ದೇವಸ್ಥಾನಕ್ಕೆ ಹೋಗಲ್ಲ, ವಾಪಸ್ ಮನೆ ಕಡೆ ಕೊಳ್ತು. ಮನೆಗೆ ಹೋಗಿ ಊಟ ಮುಗಿಸಿ ಅಲ್ಲಿ ಇನ್ನೇನು ಮಾಡೋದು, ಮಾವನ ಮಗನ ಜೊತೆ ಮಾತಾಡೋಣ ಅಂತಂದ್ರೆ ಅವ ಇದ್ದ ನನ್ನ ನೋಡಿ ನಾಚ್ಕೊಂಡು ನೋಡೋಯ್ತದೆ. ನನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನಾನು ನೋಡಿ ನಾಚ್ಕತಾನೆ. ನಾನು ಕೇಳಿದ ತಕ್ಷಣ ಚಿಪ್ಪಕಾಯಿ ಕೊಡ್ಸಕ್ಕೆ ಬಂದವ್ ನೋಡಿ. ಇವನು ಕುಳ್ಳ. 4 ಗಂಟೆ ಆಗ್ತಿದ್ದಂಗೆ ದೇವಸ್ಥಾನದಲ್ಲಿ ಜನ ಕಮ್ಮಿ ಇರ್ತಾರೆ ಅಂತ ಅಮ್ಮನ ದರ್ಶನಕ್ಕೆ ಹೊರಟು. ಫೈನಲಿ ನಾನಂತೂ ದರ್ಶನ ಮುಗಿಸ್ಕೊಂಡು ಮನೆ ಕಡೆಗೆ ಬಂದೆ. ಆ್ಯಂಡ್ ಇವತ್ತಿನ ನನ್ನ ಮಿನಿ ಬ್ಲಾಗ್ ಇದಾಗಿತ್ತು. ಬಾಯ್.